ನಿಮಗೆಲ್ಲ ಅಪ್ಪ ಅಂದ್ರೆ ರಾಕ್ಷಸ, ಯಾಕಂದ್ರೆ ಹೊಡಿತಾರೆ ಬೈತಾರೆ. ಅವರ ಮಾತಿನಿಂದ ಇರೋ ಕಾಳಜಿ ಪ್ರೀತಿ ಯಾವಾಗ್ಲಾದ್ರೂ ಕಾಣಿಸಿದ್ಯಾ ನಿನಗೆ? ಒಂದು ಸಾಮ್ರಾಜ್ಯನೇ ಕಟ್ಟಿ ಅದರಲ್ಲಿ ಅವರೇ ಹೊರಗಿನ ವ್ಯಕ್ತಿಯಾಗಿ ಉಳಿದ ಒಬ್ಬ ಚಕ್ರವರ್ತಿ ಪತನದ ಬಗ್ಗೆ ಹೇಳ್ತೀನಿ ಕೇಳಿ. ಮನೆ ಕಟ್ಟಬೇಕಿದ್ರೆ ಹೊರಗಡೆ, ಗೃಹ ಪ್ರವೇಶದ ದಿನ ಸಂಬಂಧಿಕರನ್ನ ಸ್ವಾಗತ ಮಾಡೋಕೆ ಹೊರಗಡೆ, ನಮಗೆ ನಿದ್ದೆಯಿಂದ ಎಚ್ಚರ ಆಗೋಷ್ಟದಿಗೆ ಹೋಗ್ತಾರೆ. ನೈಟ್ ನಾವು ಮಲಗಿದ ಮೇಲೆ ಕಳ್ಳನಾಗೆ ಸೌಂಡ್ ಇಲ್ದೆ ಬಂದು ಮಲಗ್ತಾರೆ. ಸ್ವಂತ ಮನೆ ಇದ್ರೂ ಕೂಡ ರಾತ್ರಿ ನಿದ್ದೆ ಮಾಡೋಕೆ ಮಾತ್ರ ಬರೋ ಅತಿಥಿ ಹೆಸರೇ ಅಪ್ಪ. ಡಾರ್ಲಿಂಗ್ಸ್, ಅಪ್ಪ ಅಂದ್ರೆ ಬೋಳ್ ತಲೆ, ಮುಗ್ಧ ಮೂರ್ಖ ಅನ್ಕೊಂಡಿದಿರೇನೋ. ಬಟ್ ಒಂದು ಕಾಲದಲ್ಲಿ ಜೇಬಲ್ಲಿ ದುಡ್ಡಿಲ್ಲ ಅಂದ್ರು ಯಾರಿಗೂ ತಲೆ ತಗ್ಗಿಸ್ದೆ ಮೆರೆದಿರೋ ಹುಲಿ ಅವರು. ಮದುವೆಗೆ ಮುಂಚೆ ನಿಮ್ಮ ಅಪ್ಪನ ಫೋಟೋಸ್ನ ಧೂಳು ಒರೆಸಿ ನೋಡು. ಮೀಸೆ ತಿರುಗಿಸಿ ಕಾಲರ್ ಎಗರ್ಸ್ಕೊಂಡು ರಾಜನ ಹಾಗೆ ತಿರುಗ್ತಿದ್ದ ಸಿಂಹ ಕಣ ಅವರು. ಬಟ್ ಯಾವಾಗ ನಿಮ್ಮ ಅಮ್ಮನ ಕುತ್ತಿಗೆಗೆ 3 ಗಂಟೆ ಬಿತ್ತೋ, ಕಾಡಲ್ಲಿ ಶಿಕಾರಿ ಮಾಡ್ಕೊಂಡು ಗರ್ಜಿಸ್ತಿದ್ದ ಸಿಂಹ ಮನೆ ಮುಂದೆ ಮನೆ ಕಾಯೋ ನಾಯಿಯಾಗಿ ಬದಲಾಗ್ಬಿಡ್ತು. ಅವರು ಎಗರ್ಸಿದ್ದ ಕಾಲರ್ ನಿನ್ನ ಸ್ಕೂಲ್ ಫೀಸ್ಗೋಸ್ಕರ ಓನರ್ ಮುಂದೆ ಮುದುರಿ ಬಿದ್ದೋಯ್ತು. ಅವರ ಮೀಸೆನ ಕೆಳಗೆ ಮಾಡಿದ್ದು ಭಯದಿಂದ ಅಲ್ಲ, ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿಯಿಂದ. ಸಂಜೆ ಅವರು ಮನೆಗ್ ಬಂದ್ರೆ ನೀನು ವಾಸನೆ ಅಂತ ಅಸಹ್ಯ ಪಡ್ತಿದ್ಯಲ್ವಾ? ದಿನ ಪೂರ್ತಿ ಓನರ್ ಕೊಡೋ ಟಾರ್ಚರ್, ಬೆನ್ನಿಂದೆ ಬಿದ್ದಿರೋ ಸಾಲಗಳಿಂದ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಆ ಮೆದುಳು ನರ ಕಟ್ಟಾಗಿ ಪ್ರಜರ್ನ ತಡ್ಕೊಳಕಾಗ್ದೆ ತಗೊಳ್ಳೋ ಮತ್ತು ವಾಸನೆ ಅದು. ನಾಳೆ ಬೆಳಿಗ್ಗೆ ಮತ್ತೆ ಎದ್ದು ನಿಮಗೋಸ್ಕರ ಯುದ್ಧ ಮಾಡ್ಬೇಕು ಅಂದ್ರೆ ನೈಟ್ ಆ ತೀರ್ಥ ಬೇಕೇ ಬೇಕು. ಮಗ ಹುಟ್ಟಿದ್ರೆ ವಂಶ ಬೆಳೀತು ಅಂತ, ಮಗಳು ಹುಟ್ಟಿದ್ರೆ ಸ್ವಂತ ತಾಯಿನೇ ಹುಟ್ಟಿದ್ಲು ಅಂತ ಹೃದಯದಲ್ಲಿ ಇಟ್ಕೊಂಡು ಬೆಳೆಸ್ತಾರೆ. ಜೀವನ ಪೂರ್ತಿ ಫ್ಯಾಮಿಲಿ ಅನ್ನೋ ಭಾರನ ಹೊತ್ತು ಹೊತ್ತು ಸಾಕಾಗಿರೋ ಆ ಹೃದಯ ಒಂದು ದಿನ ನಿಶಬ್ದವಾಗಿ ನಿಂತೋಗುತ್ತೆ, ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ. ಫೋನ್ ಲಿಸ್ಟ್ ಅಲ್ಲಿ ಅಪ್ಪನ ನಂಬರ್ ಇರುತ್ತೆ, ಬಟ್ ಡಯಲ್ ಮಾಡಿದ್ರೆ ಆ ಕಡೆಯಿಂದ ಮಾತಾಡೋಕೆ ಆ ಧ್ವನಿಲಿ ಪ್ರಾಣ ಇರಲ್ಲ. ಬದುಕಿದ್ದಾಗ ಊಟ ಮಾಡಿದ್ರಪ್ಪ ಅಂತ ಕೇಳ್ದೆ ಇರೋ ನೀವು, ಅವರು ಸತ್ ಮೇಲೆ ಕಾಗೆಗೆ ಪಿಂಡ ಇಟ್ಟು ತಿನ್ನು ಅಂತ ಕರೆದ್ರೆ ಆ ಆತ್ಮ ತಿರುಗಿ ಬರಲ್ಲ.